ಮಧುರಮ್ಮ ಜಾತ್ರೆ ಡೇ 2 ಆಗಿರುತ್ತೆ. ಹಳ್ಳಿಗಳು ನೋಡೋಕೆ ಎಷ್ಟು ಚಂದ ಅಲ್ವಾ. ಎಲ್ಲರೂ ಜಾತ್ರೆ ನೋಡೋಕೆ ಅಂತ ಹೋದ್ವಿ. ಒಂದು ತೇರು ಬರ್ತಾ ಇತ್ತು. ತೇರು ಮತ್ತೆ ಜಾತ್ರೆ ನೋಡೋಕೆ ಎಷ್ಟು ಚಂದ ಅಲ್ವಾ. ರಾಯಸಂದ್ರ ತೇರು ಬರ್ತಾ ಇತ್ತು. ಉಸ್ಕೂರ್ ಮಧುರಮ್ಮ ಜಾತ್ರೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇವತ್ತು ತುಂಬಾ ಚೆನ್ನಾಗಿ ಜಾತ್ರೆ ನಡೀತು. ಒಟ್ಟು 17 ಗ್ರಾಮಗಳಿಂದ ತೇರು ಬಂದಿತ್ತು. ಜಾತ್ರೆಯಲ್ಲಿ ಬೇರೆ ಬೇರೆ ಊರುಗಳಿಂದ ಜನ ಬರ್ತಾ ಇದ್ರು. ಮತ್ತೆ ಮಧುರಮ್ಮ ಉತ್ಸವ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಿರ್ತಾರೆ. ದೇವಸ್ಥಾನ ಹತ್ತಿರ 11 ತೇರುಗಳು ಬಂದಿತ್ತು. ಮತ್ತೆ 6 ಗ್ರಾಮಗಳ ತೇರುಗಳು ದೇವಸ್ಥಾನದವರೆಗೆ ಬರೋಕೆ ಸಾಧ್ಯವಾಗ್ಲಿಲ್ಲ. ಬಂದು ಅಲ್ಲಿ ಆರ್ಕೆಸ್ಟ್ರಾ ನಡೀತಿತ್ತು. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ದೀಪಿಕಾ, ರಘು, ಹಿತೇಶ್ ಎಲ್ಲರನ್ನು ಬಂದಿದ್ರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾಲಾ ರವಿಕುಮಾರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವಿಡಿಯೋ ಏನಂತ ಅಂದರೆ ಉಸ್ಕೂರ್ ಮಧುರಮ್ಮ ಜಾತ್ರೆ ಡೇ 2 ಆಗಿರುತ್ತೆ. ಲಾಸ್ಟ್ ವ್ಲಾಗಲ್ಲಿ ಡೇ 1 ತೋರಿಸಿದ್ದೀನಿ. ಡೇ 1 ಹೇಗೆಲ್ಲ ಇತ್ತು ಅಂತ ನೀವು ಯಾರಾದರೂ ನೋಡಿಲ್ಲ ಅಂತ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಡೇ 1 ವ್ಲಾಗ್ ನೋಡ್ಕೊಂಡು ಬನ್ನಿ. ಸೊ ಇವತ್ತು ಡೇ 2 ವ್ಲಾಗ್ ಏನಾಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ನಾನು ಇವತ್ತು ಬೆಳಗ್ಗೆ ಎದ್ದೇಳುವಷ್ಟರಲ್ಲಿ ಅಮ್ಮ, ಅಕ್ಕನ ಮಗಳು ಬಂದರು. ಹಾಗೆಯೇ ದೊಡ್ಡಮ್ಮನ ಮಗಳು ನಮ್ಮ ಅಕ್ಕ ಬಂದ್ಲು. ಅವ್ರ ಮಗ ಇವರು ಮತ್ತು ಅವ್ರ ಹಸ್ಬೆಂಡ್ ನಮ್ಮ ಭಾವನೂ ಬಂದರು. ಹಾಗೆಯೇ ನಾವೆಲ್ಲ ರೆಡಿ ಆಗೋ ಅಷ್ಟರಲ್ಲಿ ಬಳೆ ಹಾಕೋರು ಬಂದರು. ಏನು ಗೊತ್ತಾ, ಅತಿ ಆಸೆ ಇಲ್ಲದೆ ಇರೋ ಹೆಣ್ಮಕ್ಳಿಗೆ 1 ಡಜನ್ ಗಾಜಿನ ಬಳೆ ಕೊಡಿಸಿ ಸಾಕು. ಅದನ್ನು ನೋಡಿನೇ ಅವ್ರು ಖುಷಿ ಪಡ್ತಾರೆ. ಹಾಗೆ ನಮ್ಮ ಮನೆಯವರು, ನಮ್ಮಮ್ಮ, ನಮ್ಮ ಅಕ್ಕಂದಿರು, ನಮ್ಮ ದೊಡ್ಡಮ್ಮ, ನಮ್ಮ ಅಜ್ಜಿ ಎಲ್ಲರೂ ಬಳೆ ಹಾಕ್ಸ್ಕೊಂಡ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಬಳೆ ಹಾಕಿರೋ ಕೈಗಳು ನೋಡೋಕೆ ಎಷ್ಟು ಚಂದ ಅಲ್ವಾ. ನಮ್ಮ ಮನೆಯಲ್ಲೂ ಹಾಕಿಸ್ಕೊಂಡವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೊ ನೋಡಿ, ಇದು ನನ್ನ ಔಟ್ಫಿಟ್ ಆಗಿತ್ತು, ಇವತ್ತಿನ ಔಟ್ಫಿಟ್. ನಾವೆಲ್ಲರೂ ಜಾತ್ರೆ ನೋಡೋಕೆ ಅಂತ ಹೋದ್ವಿ. ನಾವು ಜಾತ್ರೆನ ನೋಡೋಕೆ ಹೋಗೋ ಅಷ್ಟರಲ್ಲಿ ಒಂದು ತೇರು ಬರ್ತಾ ಇತ್ತು. ಅದು ಲಕ್ಷ್ಮೀನಾರಾಯಣಪುರ ತೇರಾಗಿತ್ತು. ತೇರು ಮತ್ತು ಜಾತ್ರೆ ನೋಡೋಕೆ ಎಷ್ಟು ಚಂದ ಅಲ್ವಾ. ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಜಾತ್ರೆ ಅಂದರೆ. ಆ ಜಾತ್ರೆನ ನೋಡೋಕೆ ಮತ್ತು ಆ ತೇರನ್ನ ನೋಡಿಕೊಂಡು ಬರೋ ಅಷ್ಟರಲ್ಲಿ ರಾಯಸಂದ್ರ ತೇರು ಬರ್ತಾ ಇತ್ತು. ರಾಯಸಂದ್ರ ತೇರು ನಮಗೆ ಸಿಕ್ಕಾಗ ಅನಿಸ್ತಿದ್ದೇನೆಂದರೆ, ಉಸ್ಕೂರ್ ಜಾತ್ರೆಯಲ್ಲಿ ರಾಯಸಂದ್ರ ತೇರನ್ನು ಕಿಂಗ್ ಅಂತಾನೆ ಕರೀತಾರೆ. ಅದೇ ಥರನೇ ರಾಜನ್ ಥರ ಅಲಂಕಾರನೂ ಮಾಡಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆಯೇ ನಾವು ಎಲ್ಲ ತೇರನ್ನು ನೋಡ್ಕೊಂಡು ಬಂದ್ವಿ. ಇಡೀ ದಕ್ಷಿಣ ಭಾರತದಲ್ಲಿ ನಡೆಯುವ ಜಾತ್ರೆಗಳಲ್ಲಿ ಒಂದಾದ ಬೆಂಗಳೂರಿನ ಉಸ್ಕೂರ್ ಮಧುರಮ್ಮ ಜಾತ್ರೆ. ಆನೇಕಲ್ ತಾಲೂಕಿನ ಕಾವಲು ದೇವತೆಯೇ ಉಸ್ಕೂರ್ ಮಧುರಮ್ಮ ಜಾತ್ರೆ. ಉಸ್ಕೂರ್ ಮಧುರಮ್ಮ ಜಾತ್ರೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಯುಗಾದಿ ಹಬ್ಬದ 4 ರಿಂದ 5 ದಿನಗಳಿಂದ ಮುಂಚೆ ನಡೆಯುವ ಈ ಜಾತ್ರೆಗೆ ಎಲ್ಲ ಊರುಗಳಿಂದ ಪಕ್ಕದ ರಾಜ್ಯಗಳಿಂದ ಲಕ್ಷಾಂತರ ಜನ ಬಂದು ಸೇರ್ತಾರೆ. ಉಸ್ಕೂರಿನ ಅಕ್ಕಪಕ್ಕದ ಊರಿಂದ ತೇರುಗಳು ಬರ್ತವೆ. ಉಸ್ಕೂರ್ ಮಧುರಮ್ಮ ಜಾತ್ರೆ ಶನಿವಾರ ಅಂದರೆ ಇವತ್ತು ತುಂಬ ಚೆನ್ನಾಗಿ ಜಾತ್ರೆ ನಡೀತು. ಒಟ್ಟು 17 ಗ್ರಾಮಗಳಿಂದ ತೇರು ಬಂದಿತ್ತು. ಜಾತ್ರೆಯಲ್ಲಿ ಆ ತೇರುಗಳನ್ನು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲಾಸ್ಟ್ ಇಯರ್ ಎತ್ತರವನ್ನು ಗರಿಷ್ಠ 80 ಅಡಿಗೆ ಮಾಡಬೇಕು ಅಂತ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟರು. ಅದಾಗಿದ್ದಾಗ ಸೊ ಈ ಸಲನೂ 80 ಅಡಿಗೆ ಮಾತ್ರ ತೇರುಗಳನ್ನು ಕಟ್ಟೋಕ್ಕಾಗಿತ್ತು. ಇಲ್ಲ ಅಂತಂದರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಹಳ ಎತ್ತರದ ತೇರುಗಳನ್ನು ನಾವು ನೋಡ್ಬೋದಾಗಿತ್ತು. ಬೇರೆ ಬೇರೆ ಗ್ರಾಮಗಳಿಂದ ತೇರುಗಳನ್ನು ಎತ್ತು ಟ್ರ್ಯಾಕ್ಟರ್ಗಳ ಸಹಾಯದಿಂದ ತೇರುಗಳನ್ನು ದೇವಸ್ಥಾನದವರೆಗೂ ಹೇಳ್ಕೊಂಡು ಬರ್ತಾರೆ. ಬೆಳಗ್ಗೆ ಹೊರಟರೆ ತೇರುಗಳು 10 ರಿಂದ 15 ಕಿಲೋಮೀಟರ್ ಬರುವಷ್ಟರಲ್ಲಿ ಸಂಜೆ ಆಗಿರುತ್ತೆ, ದೇವಸ್ಥಾನದ ಹತ್ತಿರ ಬರುವಷ್ಟರಲ್ಲಿ. ಸೊ ಆ ತೇರುಗಳನ್ನು ನೋಡೋಕೆ ಅಂತಲೇ ಬೇರೆ ಬೇರೆ ಊರುಗಳಿಂದ ಜನ ಬರ್ತಾಯಿದ್ರು. ಮತ್ತು ಮಧುರಮ್ಮ ಉತ್ಸವ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಿರ್ತಾರೆ, ಪೂಜೆ ಮಾಡಿರ್ತಾರೆ. ಮತ್ತು ಯಾವುದೇ ಪ್ರಾಬ್ಲಮ್ಸ್ ಆಗಬಾರ್ದು ಅಂತ ಪೊಲೀಸ್ ಬಂದೋಬಸ್ತನ್ನು ಸಹ ಮಾಡಿರ್ತಾರೆ. ದೇವಸ್ಥಾನ ಹತ್ತಿರ 11 ತೇರುಗಳು ಬಂದಿತ್ತು. ರಾಯಸಂದ್ರ, ದೊಡ್ಡಮಂಗಲ, ಸಿಂಗಿನಗರ, ರಾಮಸಾಗರ, ಲಕ್ಷ್ಮೀನಾರಾಯಣಪುರ, ಸಂಜೀವಿನಗರ, ಗಟ್ಟಳ್ಳಿ, ಕೂನಪ್ಪನಗರ, ಗುಳಿಮಂಗಲ, ಗೋವಿಂದ ಶೆಟ್ಟಿಪಾಳ್ಯ ತೇರುಗಳು ದೇವಸ್ಥಾನಕ್ಕೆ ಬಂದು ನಿಂತ್ಕೊಂಡು. ರೈಲ್ವೆ ಹಳಿ ವಿದ್ಯುತ್ ಲೈನ್ ಮಾರ್ಗದಲ್ಲಿರೋ ಕಾರಣ ನಾರಾಯಣಘಟ್ಟ, ಕಗಲಿಪುರ, ಹಾರೋಹಳ್ಳಿ, ಕೊಡ್ತಿ, ಚೊಕ್ಕಸಂದ್ರ, ಸುಳ್ಳುಕುಂಟೆ ಸೇರಿದಂತೆ 6 ಗ್ರಾಮಗಳ ತೇರುಗಳು ದೇವಸ್ಥಾನದವರೆಗೆ ಬರೋಕೆ ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ಆ ಗ್ರಾಮಸ್ಥರು ಮಾರ್ಗದ ಮಧ್ಯದಲ್ಲಿ ಪೂಜೆ ಮಾಡಿದರು. ತೇರುಗಳೆಲ್ಲ ಬಂದಿರೋ ಕಾರಣ ಕರೆಂಟ್ ಕಟ್ ಮಾಡಿದರು. ನಮ್ಮ ಮನೆ ಹತ್ರ ನೀನು ನಿಂತ್ಕೊಂಡು ನೋಡಿದ್ರೆ ತೇರುಗಳು ಕಾಣಿಸ್ತಿತ್ತು. ಆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗಾಗಿ ಎಲ್ಲರೂ ಆಚೆಗಡೆ ಕುತ್ಕೊಂಡು ಮಾತಾಡ್ತಿದ್ವಿ. ಎಲ್ಲ ಜೊತೆಗೆ ಮಾತಾಡ್ಕೊಂಡು ಕೂತಿದ್ವಿ. ಜೊತೆಗೆ ಅಕ್ಕಂದ್ರೆಲ್ಲರೂ ಸೇರಿ ಬಜ್ಜಿ ಮಾಡ್ಕೊಡ್ತಾ ಇದ್ರು.
ಊಟಕ್ಕೆ ಅಂತ ಮಾಡ್ತಾಯಿದ್ರು. ಸೊ ನಾವೆಲ್ಲರೂ ಊಟ ಮುಗಿಸ್ಕೊಂಡು ಜಾತ್ರೆಗೆ ಬಂದ್ವಿ. ಅಲ್ಲಿ ಆರ್ಕೆಸ್ಟ್ರಾ ನಡೀತಿತ್ತು, ನೋಡೋಣ ಅಂತ ಹೋದ್ವಿ. ಡ್ಯಾನ್ಸ್ ಸಾಂಗ್ಸು ಎಲ್ಲ ಚೆನ್ನಾಗಿ ಆಡ್ತಾಯಿದ್ರು. ಅಷ್ಟು ರಾತ್ರಿ ಅಲ್ಲದೆ ಚಿಕ್ಕ ಚಿಕ್ಕ ಮಕ್ಕಳು ಸಹ ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೆ ಗೆಸ್ಟ್ ಆಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ದೀಪಿಕಾ, ರಘು, ಹಿತೇಶ್ ಎಲ್ಲರನ್ನು ಬಂದಿದ್ರು. ಮತ್ತು ಅವರು ಕಾಮಿಡಿ ಸ್ಕಿಟ್ ಸಹ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಮತ್ತು ಜೊತೆಗೆ ಕಾಳಿ ಅವತಾರ, ಕಾಂತಾರ ಮತ್ತು ಎಲ್ಲ ಡ್ಯಾನ್ಸ್ಗಳನ್ನು ಮಾಡ್ತಿದ್ರು. ಎಲ್ಲ ನೋಡಿಕೊಂಡು ನಾವು ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಡೇ 2 ವ್ಲಾಗ್ ಉಸ್ಗೂರು ಜಾತ್ರೆದು. ಮತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಸಂಡೇ ಏನೇನಿತ್ತು ಹೇಗಿತ್ತು ಅಂತ ಡೇ 3 ವ್ಲಾಗಲ್ಲಿ ಹಾಕ್ತೀನಿ. ಸೊ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಟು ಮಾಲಾ ರವಿಕುಮಾರ್ ಯೂಟ್ಯೂಬ್ ಚಾನಲ್.